Hello friends, welcome to Catalyst Chemistry. As we discussed last class, the main heading is what substitution reaction. In that halogenation means what chlorinations. Next one is what Kolb's electrolysis. The next one is what pre-radical mechanism. All these things will come under a what substitution reaction. Substitution means very simple, replace one atom, add another atom, that is called what substitution reaction. Okay, substitution reaction ಏನು ಮಾಡ್ತೀರಿ, ಒಂದು ಅಟಮನ್ನು ಆ್ಯಡ್ ಮಾಡ್ತೀರಿ, ಒಂದು ಅಟಮನ್ನು ರಿಮೂವ್ ಮಾಡ್ತೀರಿ. ಹಿಂಗಿತ್ತಂದ್ರೆ ಏನಂತ ಕರೀತಾರೆ, ದಟ್ ಈಸ್ ಕಾಲ್ಡ್ ವಾಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಅದಕ್ಕೆ ಅಲ್ಲಿರ್ತದಲ್ಲ ಯೂಸ್ವಲಿ ಒನ್ ಆರ್ ಮೋರ್ ಹೈಡ್ರೋಜನ್ ಅಟಮ್ ರಿಪ್ಲೇಸ್ಡ್ ಬೈ ಹ್ಯಾಲೋಜನ್ ಅಟಮ್, ದಟ್ ಈಸ್ ಇನ್ ಜನರಲಿ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ವಾಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಅದಂತೂ ಆಗ್ಯದ ಪಾಯಿಂಟ್, ನೀವು ಕರೆಕ್ಟ್ ನೆನಪಿನ ಇಟ್ಕೊಂಡ್ಬಿಡ್ಬೇಕು. ಅಂದರೆ ಸಿಂಪಲ್ ಫಾರ್ ಎಕ್ಸಾಂಪಲ್ ಅಂತಂದ್ರೆ ನಿಮ್ಗೊಂದು ಹೇಳಿದೆ ಅಲ್ಲ ಲಾಸ್ಟ್ ಕ್ಲಾಸ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕಂತಂದ್ರೆ ವಾಟ್ there must be, ಇಲ್ಲಿ ನೋಡ ಫಾರ್ ಎಕ್ಸಾಂಪಲ್ how many hydrogens are there, totally 4 hydrogens are there. In this case what, one hydrogen is replaced by one halogen. Okay, there is a formation of product is what CH3Cl. ಹಿಂಗಿತ್ತಂದ್ರೆ this is called what substitution reaction ಅಂತ ಕರೀತಾರೆ. ಒಂದು ಸ್ವಲ್ಪ ನೀವು ಸರಿಯಾಗಿ ನೆನಪಿನಾಗ ಇಟ್ಕೋಬೇಕು. ಓಕೆ ಆಯಿತಾ. ನೆಕ್ಸ್ಟ್ ಟುಡೇ we are going to discuss the next point according to NCERT, that is called what combustion. Okay, ನೆಕ್ಸ್ಟ್ ಕ್ವಶನ್ ಅರೈಸ್ ಆಗ್ತದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಬಷನ್ ಅಂತಂದ್ರೆ. ಕಂಬಷನ್ ಅಂತಂದ್ರೆ ಸಿಂಪಲ್, ಇಲ್ಲಿ ನೋಡ ನಿಮ್ಗೆಲ್ಲರಿಗೂ ಇನ್ ಜನರಲ್ ಆಗಿ ಎಕ್ಸಾಂಪಲ್ ಸಿಗ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಬೈಕ್, ಓಕೆ ಬೈಕ್ ವೆಹಿಕಲ್ ತೊಗೊಳ್ರಿ, ಎಲ್ಲ ವೆಹಿಕಲ್ ತೊಗೊಳ್ರಿ, ಆಲ್ ದ ವೆಹಿಕಲ್ಸ್ ವರ್ಕ್ ಆನ್ ಕಂಬಷನ್. ಹೆಂಗೆ ರೀ ಕಂಬಷನ್ ಅಂದ್ರೆ ಆಕ್ಸಿಜನ್, ದ ಆಕ್ಸಿಜನ್ ಈಸ್ ಕನ್ವರ್ಟೆಡ್ ಇನ್ ಟು ವಾಟ್ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ ಕಾಲ್ಡ್ ವಾಟ್ ಕಂಬಷನ್ ಅಂತ ಕರೀತಾರೆ. ಆಕ್ಸಿಜನ್ ಇರ್ತೈತಿ, ದಟ್ ಈಸ್ ಕನ್ವರ್ಟೆಡ್ ಇನ್ ಟು ವಾಟ್ ಕಾರ್ಬನ್ ಡೈಆಕ್ಸೈಡ್. ನಾನು ಇನ್ ಜನರಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಇದು NCERT ಬಿಡ್ರಿ, ಇನ್ ಜನರಲ್ ಅದು ನೋಡಿ. ಬೈಕ್ ನೋಡಿ, ಬೈಕ್ ಒಳಗೆ ಏನಿರ್ತದಲ್ಲ ಫ್ಯೂಯಲ್ ಇಂಜೆಕ್ಟ್ ಅಂತ ಇರ್ತದೆ ನೋಡ್ರಿ, ಅಲ್ಲಿ ಪೆಟ್ರೋಲು ಮತ್ತು ಏರು ಎರಡು ಎಟ್ ಎ ಟೈಮ್ ಕರೆಕ್ಟ್ ರೇಷೋ ಒಳಗೆ ಪಾಸ್ ಆಗಬೇಕು. ಏರ್, ಓಕೆ, ಏರು ಮತ್ತು ಪೆಟ್ರೋಲ್ ಎರಡು, ಏರ್ ಮತ್ತು ಪೆಟ್ರೋಲ್ ಎರಡು ಕರೆಕ್ಟ್ ಟೈಮ್ ಕರೆಕ್ಟ್ ರೇಷೋ ಒಳಗೆ ಇಂಜನ್ ಒಳಗೆ ಪಾಸ್ ಆಯ್ತಂದ್ರೆ ಆ ಇಂಜನ್ ಏನು ಮಾಡ್ತೈತಿ ಅಂದ್ರೆ ದ್ಯಾಟ್ ಆಕ್ಸಿಜನ್, ಏರ್ ಅಂತಂದ್ರೆ ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡ್ರಿ. ನಾನು ಹೇಳ್ತೀನಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಏರ್ ಆ್ಯಂಡ್ ಆಕ್ಸಿಜನ್. ಅವಾಗ ಏನಾಗ್ತದೆ, ದ್ಯಾಟ್ ಆಕ್ಸಿಜನ್ ಈಸ್ ಕನ್ವರ್ಟೆಡ್ ಇನ್ ಟು ವಾಟ್ ಕಾರ್ಬನ್ ಡೈಆಕ್ಸೈಡ್. ಆಮೇಲೆ ಏನಂತ ಕಾರ್ಬನ್ ಡೈಆಕ್ಸೈಡ್, ನೀವೇನು ಹೊಗೆ ಅಂತ ಕರಿತೀರ ಹೌದಿಲ್ಲ, ಅದು ಹೊಗೆ ಬರ್ತದೆ ಏನದ, ದಟ್ ಈಸ್ ಕಾಲ್ಡ್ ವಾಟ್ ಕಾರ್ಬನ್ ಡೈಆಕ್ಸೈಡ್. ದ ಆಕ್ಸಿಜನ್ ಈಸ್ ಕನ್ವರ್ಟೆಡ್ ಇನ್ ಟು ಕಾರ್ಬನ್ ಡೈಆಕ್ಸೈಡ್ ಆಯ್ತಂದ್ರೆ ದಟ್ ಈಸ್ ಕಾಲ್ಡ್ ವಾಟ್ ಕಂಬಷನ್ ಅಂತ ಕರೀತಾರೆ. ಇದನ್ನ ಇನ್ ಜನರಲ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋಕ್ಕೆ ಹೇಳಿದೆ ನಾ ಇದೊಂದು ಎಕ್ಸಾಂಪಲ್. ಓಕೆ, ಪರ್ಟಿಕ್ಯುಲರ್ ಅಕಾರ್ಡಿಂಗ್ ಟು NCERT ಎಕ್ಸಾಂಪಲ್ ನೋಡ್ಕೊತ ಹೋಗೋಣ. ಬಟ್ ನಿಮ್ಗೆ ಗೊತ್ತಾಯ್ತಲ್ಲ ಈಗ ಕಂಬಷನ್ ಅಂತಂದ್ರೆ ಏನಪ್ಪ, ಆಕ್ಸಿಜನ್ ಈಸ್ ಕನ್ವರ್ಟೆಡ್ ಇನ್ ಟು ವಾಟ್ ಕಾರ್ಬನ್ ಡೈಆಕ್ಸೈಡ್. ಅದರ ಟೆಕ್ನಿಕ್ ನಾವು ಏನು ಮಾಡೋಣ, ಅಲ್ಕೇನ್ಸ್ಗೆ ಅಪ್ಲೈ ಮಾಡೋಣ. ಓಕೆ, ಅಲ್ಕೇನ್ಸ್ ತೊಗೊಳ್ರಿ, ಹೀಟಿಂಗ್ ಹೋಯ್ತು ಏನು ಮಾಡಿರಿ, ಏರ್ ಆರ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್, ಓಕೆ, ಟು ಫಾರ್ಮ್ ಅ ವಾಟ್ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ವಾಟ್ ಕಂಪ್ಲೀಟ್ಲಿ ಆಕ್ಸಿಡೈಸ್ಡ್ ಅಂತ ನಾವು ಕರಿತೀವಿ. ಓಕೆ, ಅದು ನಾವು ಎಕ್ಸಾಂಪಲ್ ನೋಡೋಣ. ಏನು ಎಕ್ಸಾಂಪಲ್ ನೋಡೋಣ, ಫಸ್ಟ್ ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಈಗ CH4 ಅದ, CH4 ಏನಪ್ಪ ಇದು ಮಿಥೇನ್ ಏನಪ್ಪ ಇದು ಗ್ಯಾಸ್, ಮಿಥೇನ್ ಏನಿರ್ತೈತಿ ಇದು ಗ್ಯಾಸ್ ಅಂತ ನಾ ಕನ್ಸಿಡರ್ ಮಾಡತ್ತೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಇದ್ರೊಳಗೆ ಏನು ಮಾಡ್ತೀರಿ, ಆಕ್ಸಿಜನ್ ಆ್ಯಡ್ ಮಾಡ್ತೀರಿ, ಆಕ್ಸಿಜನ್ ಈಸ್ ಆಲ್ಸೋ ವಾಟ್ ಗ್ಯಾಸ್. ಓಕೆ, ಇವೆರಡು ಆ್ಯಡ್ ಮಾಡತ್ತೀರಿ, ಇಲ್ಲಿ ಕಂಬಷನ್ ರಿಯಾಕ್ಷನ್ ಆಗ್ತದೆ. ನಿಮಗೆ ಏನು ಟೆಕ್ನಿಕ್ ಹೇಳಿದೆ, ಡೈರೆಕ್ಟ್ ಬರೀರಿ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಈಸ್ ಆಲ್ಸೋ ವಾಟ್ ಗ್ಯಾಸ್. ಓಕೆ, ಆಮೇಲೆ ಏನು ರಿಲೀಸ್ ಆಗ್ತದೆ, ಇಟ್ ಕ್ಯಾನ್ ರಿಲೀಸ್ ವಾಟರ್ ಮಾಲಿಕ್ಯೂಲ್ಸ್. ಇದೇನು ಮಾಡ್ತದೆ, ವಾಟರ್ ಮಾಲಿಕ್ಯೂಲ್ ಈಸ್ ವಾಟ್ ಲಿಕ್ವಿಡ್, ಇಷ್ಟಂತೂ ಆಗ್ತದೆ. ಇದಂತೂ ಟೆಕ್ನಿಕ್. ಇಲ್ಲಿ ನೋಡ ವೆರಿ ಸಿಂಪಲ್, ಅಂದ್ರೆ CO2 ಆಯ್ತಾ, ಏನು ಉಳಿತು ಏನಪ್ಪ ಇಲ್ಲಿ ಎಷ್ಟು ಬರ್ಬೇಕು ನಮಗೆ, ಲಿಕ್ವಿಡ್ ಬರ್ಬೇಕು. ಬ್ಯಾಲೆನ್ಸ್ ಆಗೈತೆ ನೋಡ್ರಿ, ಬ್ಯಾಲೆನ್ಸ್ ಆಗಿಲ್ಲ. ಹೌ ಮೆನಿ ಹೈಡ್ರೋಜನ್ಸ್ ಆರ್ ದೇರ್, 2 ಹೈಡ್ರೋಜನ್. ಇನ್ ದಿಸ್ ಕೇಸ್ ಹೌ ಮೆನಿ ಹೈಡ್ರೋಜನ್ಸ್, 4 ಹೈಡ್ರೋಜನ್ಸ್. ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿರಿ. ಇದಕ್ಕಿಂತ ಮೊದಲು ನೀವು ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿದ್ರೆ ನಡೀತೈತೆ. ಅಕಾರ್ಡಿಂಗ್ ಟು ರೆಡಾಕ್ಸ್ ರಿಯಾಕ್ಷನ್ ಫಸ್ಟ್ ಯುವರ್ ಡ್ಯೂಟಿ ಹೌ ಟು ಬ್ಯಾಲೆನ್ಸ್ ವಾಟ್ ಆಕ್ಸಿಜನ್. ಓಕೆ, ಇಲ್ಲಿ ಹೌ ಮೆನಿ ಆಕ್ಸಿಜನ್ಸ್ ಆರ್ ದೇರ್, ಹಿಯರ್ 2, ಇಲ್ಲಿ ಒಂದು 3 ಇತ್ತು, ಇದು ಇಲ್ಲಾಗಿತ್ತಂದ್ರೆ ಓಕೆ, ಇಲ್ಲಾಂದ್ರೆ ಡೈರೆಕ್ಟ್ ತೊಗೊಂಡ್ಬಿಟ್ರೆ ಏನು ಪ್ರಾಬ್ಲಮ್. ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಹೌ ಮೆನಿ ಆಕ್ಸಿಜನ್ಸ್ ಆರ್ ದೇರ್, 4. ಇದು 4 ಆಗ್ಬೇಕಂದ್ರೆ ನಾ ಎಷ್ಟು ಬರೀಬೇಕು, ಇಲ್ಲಿ 2, 2 2s are 4. ದಿಸ್ ಈಸ್ ವಾಟ್ ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಆಗ್ತದೆ. ಇದು ಸಿಂಪಲ್. ವೆನ್ ಅಲ್ಕೇನ್ಸ್ ಕಂಬಷನ್ ವಿತ್ ಆಕ್ಸಿಜನ್ ಅಥವಾ alkanes combustion with oxygen or air completely oxidized to form a carbon dioxide and water molecule. This process is indicate what evolution of heat ಅಂತ ಕರೀತಾರೆ. ಎವಲ್ಯೂಷನ್ ಆಫ್ ಹೀಟ್ ಅಂತ ಕರೆದಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎಂಡೋಥರ್ಮಿಕ್ ರಿಯಾಕ್ಷನ್.
ಎಂಡೋ ಅಂತಂದ್ರೆ ಇನ್ಸೈಡ್, ಎಕ್ಸೋ ಅಂದ್ರೆ ಔಟ್, ಅಂದರೆ ರಿಲೀಸ್ ಆಫ್ ಏನಾಗ್ತದೆ, ಎವಲ್ಯೂಷನ್ ಆಫ್ ಹೀಟ್ ಆಗ್ತದೆ. ಅದು ಏನು ಬರ್ತದೆ ನೋಡ, ಡೆಲ್ಟಾ ಕಂಬಷನ್. ಸಿ ಅಂತಂದ್ರೆ ಏನು, ಕಂಬಷನ್. ದಿಸ್ ಈಸ್ ಕಾಲ್ಡ್ ವಾಟ್, H ಮೈನಸ್ ಅಂತ ಬರೀತಾವೆ ನಾವು. ದಿಸ್ ಈಸ್ ಕಾಲ್ಡ್ ವಾಟ್, ಹೀಟ್ ಆಫ್ ಕಂಬಷನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಹೀಟ್ ಆಫ್ ಕಂಬಷನ್ ಅಂತಂದ್ರೆ ಮೈನಸ್, ಯಾಕಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ 890 ಕಿಲೋ ಜೌಲ್ಸ್ ಪರ್ ಮೋಲ್. ಓಕೆ, ಇದೊಂದು ಕಂಬಷನ್ ರಿಯಾಕ್ಷನ್. ಈ ರೀತಿ ಕಂಬಷನ್ ರಿಯಾಕ್ಷನ್ಸ್ ಆಗ್ತವೆ ಎಲ್ಲ, ಮೆಜಾರಿಟಿ. ಆಲ್ ದ ಕಂಬಷನ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್. ಕೇಳ್ತಾನೆ ಯೂಸ್ವಲಿ, ಕಂಬಷನ್ ರಿಯಾಕ್ಷನ್ ಈಸ್ ಎಕ್ಸೋಥರ್ಮಿಕ್ ಆರ್ ಎಂಡೋಥರ್ಮಿಕ್. ಇಟ್ ಈಸ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಿಕಾಸ್ ಆಫ್ ಹೀಟ್ ಈಸ್ ಎವಲ್ಯೂಷನ್ ಅಂತ ಕರಿತೀವಿ ನಾವು. ಅಥವಾ ಎವಲ್ಯೂಷನ್ ಆಫ್ ವಾಟ್, ಲಾರ್ಜ್ ಅಮೌಂಟ್ ಆಫ್ ಹೀಟ್. ಇದ್ರೊಳಗೆ ಯೂಸ್ವಲಿ ಎವಲ್ಯೂಷನ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಹೀಟ್. ಓಕೆ, ಹೀಟ್ ರಿಲೀಸ್ ಆಗ್ತದೆ, ಲಾರ್ಜ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗ್ತದೆ. ಮೈನಸ್ 890 ಕಿಲೋ ಜೂಲ್ಸ್ ಪರ್ ಮೋಲ್, ಇಟ್ ಈಸ್ ಅ ವೆರಿ ಲಾರ್ಜ್ ಕ್ವಾಂಟಿಟಿ. ಓಕೆ, ಇದೊಂದು ಟೆಕ್ನಿಕ್ ನಿಮಗೆ. ಓಕೆ, ನೆಕ್ಸ್ಟ್ ಅಕಾರ್ಡಿಂಗ್ ಟು NCERT ಒಳಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾನ, ನೀವು ಅದನ್ನು ನೋಡ್ಬೋದು. C4H10 ಒಂದು ಎಕ್ಸಾಂಪಲ್ ಐತಿ, ದಟ್ ಈಸ್ ಸಿಂಪಲ್ ಐತಿ, ನೋಡ್ಕೊಂಡ್ಬಿಡ್ರಿ. ಬಟ್ ನಾ ಇನ್ ಜನರಲ್ ಹೇಳ್ತೀನಿ. ಇನ್ ಜನರಲ್ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಾನ, ಅದು ಏನು ನಿಮಗೆ ಯೂಸ್ ಇಲ್ಲ, ಬಟ್ ದಿಸ್ ಈಸ್ ಇನಫ್ ಐ ಥಿಂಕ್. ಓಕೆ, ಇದಕ್ಕೆ ಏನಂತ ಕರೀತಾರೆ, ಯೂಸ್ವಲಿ ಕಂಬಷನ್ ರಿಯಾಕ್ಷನ್ ಅಂತ ಕರೀತಾನೆ. ಬೇಕಾದ್ರೆ ನಿಮ್ಗೆ ಇನ್ ಜನರಲ್ ಹೇಳಂದ್ರೆ ಹೇಳ್ತಾನೆ. ಇನ್ ಜನರಲ್ ಇದೆ, ಇನ್ ಜನರಲ್ ಎಕ್ಸಾಂಪಲ್. ದಿಸ್ ಈಸ್ ಡೋಂಟ್ ರೈಟ್ ಇನ್ ಎಕ್ಸಾಮಿನೇಷನ್, ಜಸ್ಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು, ಜಸ್ಟ್ ಯು ಹೌ ಟು ರಿಮೆಂಬರ್. CN ಅಲ್ಕೇನ್ ಫಾರ್ಮುಲಾ ಏನ, CnH2n+2. ಓಕೆ, ನೆಕ್ಸ್ಟ್ ಒಂದು ಫಾರ್ಮುಲಾ ಬರ್ತೈತಿ 3n+1 ಡಿವೈಡೆಡ್ ಬೈ 2. ಓಕೆ, ಇದು ಫಿಕ್ಸ್ ಇದೆ, ಹಿಂಗದ ಇದೆ. ಓಕೆ, ಆ್ಯಕ್ಚುಲಿ ಇದೊಂದು ಇದೆ. ಆಮೇಲೆ ಇಲ್ಲಿ ಏನು ಬರಿತೀರಿ, O2 ಬರಿತೀರಿ. ಇಟ್ ಕ್ಯಾನ್ ಗಿವ್ಸ್ n ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅದು ಎಷ್ಟೋ ಇರಲಿ, ಇಲ್ಲಿ 2 ಮೋಲ್ಸ್ ಐತಿ, ಏನು ಇಲ್ಲಿ 1 ಮೋಲ್ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ರಿಯಾಕ್ಷನ್ ಒಳಗೆ 2 ಮೋಲ್ಸ್ ಬರ್ಬೋದು. ಓಕೆ, ಮತ್ತೆ ಏನರ ಬರ್ಬೋದು, 4, 8 ಮೋಲ್ಸ್. ಓಕೆ, ನೆಕ್ಸ್ಟ್ ಆಮೇಲೆ ಏನ n+1 H2 ಅಂತ ಬರಬೇಕು. ದಿಸ್ ಈಸ್ ಕಾಲ್ಡ್ ವಾಟ್, ಲಿಕ್ವಿಡ್. ದಿಸ್ ಈಸ್ ಕಾಲ್ಡ್ ವಾಟ್, ಗ್ಯಾಸ್ ಅಂತ ನೀವು ಯೂಸ್ವಲಿ ಕರಿತೀರಿ. ಇದೊಂದು ಪ್ರಾಡಕ್ಟ್ ಅಪ್ಪ. ಓಕೆ, ಇದು ನೀವು ನೆನಪಿನ ಇಟ್ಕೋಬೇಕಿದೆ. ಇದೊಂದು ನೆನಪಿನ ಇಟ್ಕೊಂಡ್ರೆ ನೀವು ಯಾವ್ದು ಬೇಕಾದ ರಿಯಾಕ್ಷನ್ಗಳನ್ನು ಬ್ಯಾಲೆನ್ಸ್ ಮಾಡ್ಬೋದು, ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಓಕೆ, ಆಯಿತಾ, ನೆನಪಿನಾಗ ಉಳಿತಾ ಇದೆ. ಇದೊಂದು ಸ್ವಲ್ಪ ನೆನಪಿನ ಇಟ್ಕೋಬೇಕಾ. CnH2n. ನೆಕ್ಸ್ಟ್ ಏನಪ್ಪ ಇದು, 3n+2. ಓಕೆ, 3n+1 ಡಿವೈಡೆಡ್ ಬೈ 2 O2. ಇಟ್ ಕ್ಯಾನ್ ಗಿವ್ಸ್ ವಾಟ್, NO2. ಓಕೆ, ಇಷ್ಟು ಕೊಡ್ತದೆ. ಆಯಿತಾ, ಈಗ ನೆಕ್ಸ್ಟ್ ನಾವು ವಿತ್ ಹೆಲ್ಪ್ ಆಫ್ ದಿಸ್ ಒನ್, ವಿತ್ ಹೆಲ್ಪ್ ಆಫ್ ವಾಟ್, ದಿಸ್ ಒನ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಎಕ್ಸ್ಟ್ರಾನ. ಓಕೆ, ಆ್ಯಕ್ಚುಲಿ ಇಲ್ಲಿ ತೊಗೊಳ್ರಿ. ಓಕೆ, ಇದ್ರೊಳಗೆ ನೋಡ, ಈಗೇನು ಮಾಡ್ತೀನಿ ಅಂತ ನಾ ಕಾರ್ಬನ್, ಹೌ ಮೆನಿ ಕಾರ್ಬನ್ಸ್ ಐ ಆಮ್ ಗೋಯಿಂಗ್ ಟು ಟೇಕ್ 4 ಕಾರ್ಬನ್ಸ್. ಒಂದು NCERT ಒಳಗೆ ಒಂದು ಎಕ್ಸಾಂಪಲ್ ಕೊಟ್ಟು ನಾನು, n=4 n=4 ಫಿಲ್ ಮಾಡಿರಿ. ಏನೇನು ಬರ್ತೈತೆ ನೋಡಿರಿ. CN ಇಲ್ಲಿ ನೋಡ, 4 2 8 9 10 ಡೈರೆಕ್ಟ್ ಬರೀಲ್ಲ, 10 ಆಗ್ತೈತಿ. ಪ್ಲಸ್ n=4 ಎಷ್ಟು ಆಗ್ತೈತಿ, 3 4 12 ಅಂದ್ರೆ 1 ಎಷ್ಟು ಆಗ್ತದೆ, 13/2 ಬರೀಲಿ ನೋಡಿರಿ, ಈಸಿ ಐತಲ್ಲ. ನೆಕ್ಸ್ಟ್ O2 ಆಕ್ಸಿಜನ್. ಇಟ್ ಕ್ಯಾನ್ ಗಿವ್ಸ್ n ಅಂದ್ರೆ n ಫಾರ್ 4 ಐತಲ್ಲ ನಮ್ಮದು, 4 CO2. ಈಸಿ ಸಿಂಪಲ್, ಏನು ಬಯಾಟ್ ಹಾಕಂಗಿಲ್ಲ, ಏನಿಲ್ಲ. ಇದೊಂದು ಗೊತ್ತಾದ್ರೆ ಮುಗೀತಲ್ಲ. ನೆಕ್ಸ್ಟ್ n+1 4 + 1 5 H2O. Now you have to check it is a balanced or what, 100% it is a what, balanced reaction. ಆಕ್ಸಿಜನ್ ಇದು ಗ್ಯಾಸ್ ಫಾರ್ಮ್ದಾಗ ಇರ್ತೈತಿ. ಇದು ಗೊತ್ತಾಯ್ತಾ, ಸಿಂಪಲ್ ನೋಡಿರಿ. ಏನು ಬೇಕಾ ಚೆಕ್ ಮಾಡಿರಿ. 5 2 10 ಹೈಡ್ರೋಜನ್ ಅಟಮ್. ದ್ಯಾಟ್ಸ್ ವೈ ಐ ಟೋಲ್ಡ್ ಫಸ್ಟ್ ದಿಸ್ ಒನ್. ಓಕೆ, ಇದಕ್ಕೆ ಅಪ್ಲೈ ಮಾಡಕ್ಕೆ ಬರ್ತೈತೇನು ರೀ, ಅಪ್ಲೈ ಮಾಡಿರಿ, ಏನು ಪ್ರಾಬ್ಲಮ್ ಐತಿ. C1 H2 × 1 C1H4 ಅಂದರೆ ಇಲ್ಲಿ ಏನಿಲ್ಲ, 1 CH4. n = ಎಷ್ಟದಪ್ಪ, 1. ಇಲ್ಲಿ ಏನದ ಮತ್ತು 1 3 + 1 4 ಡಿವೈಡೆಡ್ ಬೈ 2 2 1 2 2 2 O2. ನೆಕ್ಸ್ಟ್ NCO2 n = 1 CO2. ನೆಕ್ಸ್ಟ್ n+1 1 + 1 is 2 2H2. ಮುಗೀತು, ಕೇಸ್ ಕ್ಲೋಸ್. ವೆರಿ ಸಿಂಪಲ್. ಯು ಹ್ಯಾವ್ ಟು ಯೂಸ್ ದಿಸ್ ಟೆಕ್ನಿಕ್ ಫಾರ್ ಕಂಬಷನ್ ರಿಯಾಕ್ಷನ್. ನಿಮ್ಗೆ ಯಾವ್ದು ಬೇಕಾದ ಕಾಂಪಿಟೇಟಿವ್ ಲೆವೆಲ್ದಾಗ ಕ್ವಶನ್ಸ್ ಕೇಳ್ರೂ ಇದು ಗೊತ್ತಿತ್ತಂದ್ರೆ ನಿಮ್ಗೆ ಈಸಿಯಾಗಿ ಬ್ಯಾಲೆನ್ಸ್ ಆಗ್ತದೆ. ಹೌ ಮೆನಿ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್ ಅಂತ ಕೇಳ್ತಿರ್ತಾನೆ ಯೂಸ್ವಲಿ. ಏನರ ಕನೆಕ್ಟಿವಿಟಿ ಕ್ವಶನ್ಸ್ ಕೇಳ್ತಿರ್ತಾರೆ ರೀ, ಇದ್ದದ ಕೇಳ್ಬೇಕು ಅವ್ರೆ. ಕಂಬಷನ್ ಅಂದರೆ ಇದೇ ರಿಯಾಕ್ಷನ, ಇವು 3 ರಿಯಾಕ್ಷನ್ ಫಿಕ್ಸ್ ಅಕಾರ್ಡಿಂಗ್ ಟು NCERT. ಇದೇ ರಿಯಾಕ್ಷನ್ಸ್ ಒಳಗೆ ಏನು ಮಾಡ್ತಿರ್ತಾನೆ, ಯಾವುದೋ ಒಂದು ರಿಯಾಕ್ಷನ್ ಕೊಟ್ಟ ಹೌ ಮೆನಿ ಮೋಲ್ಸ್ ಆಫ್ CO2 ಈಸ್ ಎವಾಲ್ವ್ಡ್ ಅಂತ ಕೇಳ್ತಾನೆ. ಅಥವಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆರ್ ಎಂಡೋಥರ್ಮಿಕ್ ಹೇಳ್ತಾನೆ, ಎಕ್ಸೋಥರ್ಮಿಕ್. ಓಕೆ, ಆಲ್ ದೀಸ್ ಆರ್ ಇಂಡಿಕೇಟ್ ವಾಟ್, ಕಂಪ್ಲೀಟ್ ಕಂಪ್ಲೀಟ್ ಆಕ್ಸಿಡೈಸ್ಡ್ ಆಗೋದು. ಸರ್ ಏನು ರೀ ಆಕ್ಸಿಡೈಸ್ಡ್ ಅನ್ನತ್ತಾರೆ, ಹೆಂಗೆ ಅಂತ ಹೇಳ್ರಿ. ಅಂದರೆ ಸಿಂಪಲ್ ಟೆಕ್ನಿಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ
ರಿಯಾಕ್ಟಂಟ್ ಸೈಡ್, ಇದು ರಿಯಾಕ್ಟಂಟ್ ಸೈಡ್, ಇದು ಪ್ರೊಡಕ್ಟ್ ಸೈಡ್. ರಿಯಾಕ್ಟಂಟ್ ಸೈಡ್ ಆಕ್ಸಿಜನ್ ಆ್ಯಡ್ ಮಾಡಿದ್ರಂದ್ರೆ 100% ಆಕ್ಸಿಡೇಷನ್. ಇಟ್ಸ್ ವೆರಿ ಸಿಂಪಲ್. ರಿಯಾಕ್ಟಂಟ್ ಸೈಡ್ ಇಲ್ಲಿ ನೋಡ, ರಿಯಾಕ್ಟಂಟ್ ಇಲ್ಲಿ ನೋಡ್ರಿ, ರಿಯಾಕ್ಟಂಟ್ ಸೈಡ್ ಆಕ್ಸಿಜನ್ ಆ್ಯಡ್ ಮಾಡಿದ್ರೆ 100% ಆಕ್ಸಿಡೇಷನ್. ವೆರಿ ಸಿಂಪಲ್, ಏನೂ ಟೆಕ್ನಿಕ್ ಇಲ್ಲ. ಅದಕ್ಕೆ ನಾವು ಇದು ನಿಮ್ಗೊಂದು ಟೆಕ್ನಿಕ್ ಐತಿ. ಇನ್ನೊಂದು ಟೆಕ್ನಿಕ್ ಏನಪ್ಪ, ಇನ್ ಪ್ರೊಡಕ್ಟ್ ಸೈಡ್ ದ ಆಕ್ಸಿಜನ್ ಆಟಮ್ ಮೀನ್ಸ್ ಆಕ್ಸಿಜನ್ ನಂಬರ್ ಈಸ್ ಗೋಯಿಂಗ್ ಟು ಇನ್ಕ್ರೀಸಸ್. ಪ್ರೊಡಕ್ಟ್ ಸೈಡ್ ಆಕ್ಸಿಜನ್ ನಂಬರ್, ಆಕ್ಸಿಜನ್ಗಳು ಜಾಸ್ತಿ ಆಗ್ತಾವೆ, ಎರಡು ಬ್ಯಾಲೆನ್ಸ್ ಇರ್ತಾವೆ. ಬಟ್ ಈ ಕಡೆ ಪ್ರೊಡಕ್ಟ್ ಸೈಡ್ ಆಕ್ಸಿಜನ್ ಜಾಸ್ತಿ ಆಯಿತು ಅಂದ್ರೆ ದಟ್ ಈಸ್ ಕಾಲ್ಡ್ ವಾಟ್, ಏನಂತ ಕರಿತೀರಿ ನೀವು ಯೂಶ್ವಲಿ ಆಕ್ಸಿಡೇಷನ್ ಅಂತ ಕರಿತೀರಿ. ಓಕೆ, ಇದೊಂದು ಪ್ರಾಡಕ್ಟ್ ಮುಗಿತಾ. ನೆಕ್ಸ್ಟ್ ಏನಾಗ್ತತಿ, ಯೂಶ್ವಲಿ ಇನ್ಕಂಪ್ಲೀಟ್ ಕಂಬಷನ್ ಆಗ್ತತಿ. ಇನ್ಕಂಪ್ಲೀಟ್ ಕಂಬಷನ್ ಅದಾಗ ಏನಾಗ್ತತಿ ಅವಾಗ ನೀವು ನೋಡ್ಕೋಬೇಕು. ಇನ್ಕಂಪ್ಲೀಟ್ ಕಂಬಷನ್ ಅಂದರೆ ಹೆಂಗೆ ರೀ ಅಂದರೆ, ಈಗ ನೋಡ ಫಾರ್ ಎಕ್ಸಾಂಪಲ್ ಒಂದು ವೆಹಿಕಲ್ಸ್ ಇರ್ತಾವೆ ನೋಡ, ಫುಲ್ ಅಗದಿ ಬ್ಲ್ಯಾಕ್ ಹೊಗೆ ಬರ್ತದೆ ನೋಡಿರ್ತೀರಿ. ಓಕೆ, ಅಗದಿ ಬ್ಲ್ಯಾಕ್, ದಟ್ ಈಸ್ ವಾಟ್ ರೀ, ಕಾರ್ಬನ್ ಡೈಆಕ್ಸೈಡ್. ಅದಕ್ಕೆ ಏನಂತ ಕರೀತಾರೆ, ಇನ್ಕಂಪ್ಲೀಟ್ ಕಂಬಷನ್ ಅಂತ ಕರೀತಾರೆ. ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಹೆಂಗಾಗ್ತತಿ ನೋಡ್ರಿ, ಇಲ್ಲೇ ಸ್ಮಾಲ್ ಹೆಡ್ಡಿಂಗ್, ಇನ್ಕಂಪ್ಲೀಟ್ ಕಂಬಷನ್. ಓಕೆ, ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಏನಾಗ್ತದೆ ಅಂತ ಅವಾಗ ಪ್ರಾಡಕ್ಟ್ ಏನೇನು ಚಾನ್ಸಸ್ ಇರ್ತೈತಿ. ಓಕೆ, ಇನ್ಕಂಪ್ಲೀಟ್ ಕಂಬಷನ್ ಅಂದರೆ ಹೇಳಿದೆ ನಿಮ್ಗೆ. ಓಕೆ, ಬ್ಲ್ಯಾಕ್, ಓಕೆ, ಕಾರ್ಬನ್ ಡೈಆಕ್ಸೈಡ್ ಬರ್ತೈತೈತೆ ನೋಡ್ರಿ. ಈಗ ಸಿಂಪಲ್ ನೀವು ಮಿಥೇನ ತೊಗೋತೀರಿ, ಈಗ ಏನು ಪ್ರಾಬ್ಲಮ್ ಇಲ್ಲ, ಮಿಥೇನ್ ತೊಗೋತೀರಿ. ದಿಸ್ ಕ್ಯಾನ್ ರಿಯಾಕ್ಟ್ ವಿತ್ ಆಕ್ಸಿಜನ್, ನೋ ಪ್ರಾಬ್ಲಮ್. ಆಕ್ಸಿಜನ್ ಜೊತೆ ಏನು ಮಾಡಿ ರಿಯಾಕ್ಟ್ ಮಾಡೋಣ. ಇಲ್ಲೇನು ಹಾಕೋಣ, ಇನ್ಕಂಪ್ಲೀಟ್ ಕಂಬಷನ್. ನಾ ಅದನ್ನ ಶಾರ್ಟ್ ಫಾರ್ಮ್ದಾಗ ಬರೀಲ್ಲ, ನೀವು ಬರಿಬೇಡ್ರಿ ಹಿಂಗೆ. ಇನ್ಕಂಪ್ಲೀಟ್ ಕಂಬಷನ್ ಇಲ್ಲಿ ಮ್ಯಾಲೆ ಬರ್ದನ್ನೆ, ಇನ್ಕಂಪ್ಲೀಟ್ ಕಂಬಷನ್. ಇನ್ಕಂಪ್ಲೀಟ್ ಕಂಬಷನ್ ಆತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗಂಗಿಲ್ಲ. there is a formation of what, carbon. There is a formation of what, black carbon. Release of what, 2H2. ಇದು ಸೇಮ್ ಇರ್ತದೆ, ಏನೂ ಚೇಂಜ್ ಆಗಂಗಿಲ್ಲ. ಬ್ಲ್ಯಾಕ್ ಕಾರ್ಬನ್ ರಿಲೀಸ್ ಆಗ್ತದೆ, ಸಾಲಿಡ್ ಇರ್ತದೆ, ಅದು ಯೂಶ್ವಲಿ ಸಾಲಿಡ್ ಇರ್ತದೆ ಬ್ಲ್ಯಾಕ್ ಕಾರ್ಬನ್. ಇನ್ನು ಯಾವಾಗ ಬ್ಲ್ಯಾಕ್ ಕಾರ್ಬನ್ ರಿಲೀಸ್ ಆಗ್ತದೆ ಅಂತ ಕ್ವಶನ್ ಕೇಳ್ತಾನೆ. when black carbon is going to release, incomplete combustion takes place, then only the black carbon is going to release. ಓಕೆ, ನೀವು ನೆನಪಿನ ಇಟ್ಕೋಬೇಕಾ. ನೆಕ್ಸ್ಟ್, ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಬ್ಲ್ಯಾಕ್ ಕಾರ್ಬನ್ ಕೇಳಿದ್ರೆ, ಇಟ್ ಈಸ್ ಯೂಸ್ಡ್ ಇನ್ ಅ ಪ್ರಿಂಟರ್. ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಇದನ್ನು ಪ್ರಿಂಟ್ರ್ ಒಳಗೆ ಯೂಸ್ ಮಾಡ್ತಿರ್ತಾರೆ. ಯೂಶ್ವಲಿ ಏನಪ್ಪ, ಪ್ರಿಂಟ್ರ್ ಒಳಗೆ ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಬ್ಲ್ಯಾಕ್ ಪಿಗ್ಮೆಂಟ್ಸ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫಿಲ್ಟರ್ ಒಳಗೆ ಯೂಸ್ ಮಾಡ್ತಿರ್ತಾರೆ ರೀ. ಓಕೆ, ಪ್ರಿಂಟ್ರ್ ಇಂಕ್ ನೋಡ್ರಿ, ಇಂಕ್ ಬ್ಲ್ಯಾಕ್ ಇಂಕ್ ಇರ್ತೈತೆ, ಹೌದಿಲ್ಲ ರೀ. ದಟ್ ಈಸ್ ಕಾಲ್ಡ್ ವಾಟ್ ರೀ, ಬೈ ದ ಇನ್ಕಂಪ್ಲೀಟ್ ಕಂಬಷನ್ ಮಾಡಿ ಪ್ರೊಡಕ್ಟ್ ಮಾಡಿರ್ತಾರೆ ಅದನ್ನು. ಅವೆಲ್ಲ ನೀವು ನೆನಪಿನ ಇಟ್ಕೋಬೇಕು. ವಾಟ್ ಈಸ್ ದ ಯೂಸಸ್ ಆಫ್ ಅಂತೇಳಿ ಎನ್ ಸಿ ಆರ್ ಟಿ ಒಳಗೆ ಚಂದ ಕೊಟ್ಟಾನ, ನೀವು ನೋಡಬೇಕು. ಓಕೆ, ಇದೊಂದು ನೆನಪಿನ ಇಟ್ಕೋತೀರಿ. ನೆಕ್ಸ್ಟ್ ಹೆಡ್ಡಿಂಗ್, ನೆಕ್ಸ್ಟ್ ಪಾಯಿಂಟ್ ತೊಗೊಳ್ಳೋಣ ನಾವು. ಏನಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ವಾಟ್, ಕಂಟ್ರೋಲ್ಡ್. ಏನಪ್ಪ ಅದಕ್ಕೆ, ಕಂಟ್ರೋಲ್, ಇದು ಏನಾಗ್ತದೆ ಇದಕ್ಕೆ. ಓಕೆ, ನೆಕ್ಸ್ಟ್ ಏನಪ್ಪ, ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತ ಹೇಳಿ ತೊಗೊಳ್ಳೋಣ. ಓಕೆ, ಇಲ್ಲಿ ತೆಗಿತ್ನ. ಓಕೆ, ಕಂಟ್ರೋಲ್ಡ್ ಆಕ್ಸಿಡೇಷನ್. ಯಾವ್ದು ಪಾಯಿಂಟ್ ಅಂತ, ಫಸ್ಟ್ ಪಾಯಿಂಟ್ ಸಬ್ಸ್ಟಿಟ್ಯೂಷನ್, ಸೆಕೆಂಡ್ ಪಾಯಿಂಟು ಕಂಬಷನ್, ಥರ್ಡ್ ಪಾಯಿಂಟ್ ಏನಪ್ಪ, ಥರ್ಡ್ ಪಾಯಿಂಟ್ ಈಸ್ ಇಂಡಿಕೇಟ್ ವಾಟ್, ಕಂಟ್ರೋಲ್ಡ್ ಆಕ್ಸಿಡೇಷನ್. ಓಕೆ, ಇದೊಂದು ಮುಗಿಸ್ಬಿಡೋಣ, ಲೇಟ್ ಆದ್ರೆ ಆಗಲ್ಲ. ಓಕೆ, ಟೈಮ್ ತೊಗೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಕಂಟ್ರೋಲ್ಡ್ ಆಕ್ಸಿಡೇಷನ್ ಇಲ್ಲಿ ನೋಡೋಣ. ನೆಕ್ಸ್ಟ್ ಕ್ವಶನ್ ಅರೈಸ್ ಆಗ್ತದೆ ಇಲ್ಲಿ, ಎಕ್ಸಪ್ಪ ಇದೆ. ಓಕೆ, ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತಂದ್ರೆ ನೋಡೋಣ ಪ್ರಾಡಕ್ಟ್. ಈಗ ಪ್ರಾಡಕ್ಟ್ ನೋಡೋ ಕಂಟ್ರೋಲ್ಡ್ ನನಗೆ ಅಲ್ಕೋಹಾಲ್ ಬೇಕಾಗಿತ್ತಪ್ಪ. ನಾನು ರ್ಯಾಂಡಮ್ ಅಗದಿ ಕನ್ನಡದಾಗ ಹೇಳತ್ತೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನನಗೆ ಅಲ್ಕೋಹಾಲ್ ಬೇಕಾಗಿತ್ತು, ಅಲ್ಕೋಹಾಲ್ವರೆಗೆ ಅಷ್ಟೇ ಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾ ಅಲ್ಕೇನ್ ತೊಗೋತಾನೆ, ಅದನ್ನು ಕಂಬಷನ್ ಮಾಡ್ತಾನೆ. ಓಕೆ, ಅದನ್ನೇನು ಮಾಡ್ತಾನೆ ಅಂದರೆ ಆಕ್ಸಿಜನ್ ಆ್ಯಡ್ ಮಾಡ್ತಾನೆ. ಆಕ್ಸಿಜನ್ ಆ್ಯಡ್ ಮಾಡಿ ಕಂಬಷನ್ ಅಲ್ಲ, ಆಕ್ಸಿಜನ್ ಆ್ಯಡ್ ಮಾಡ್ತಾನೆ. ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಆಗ್ತಾನೆ ಟು ಫಾರ್ಮ್ ಅ ಪ್ರಾಡಕ್ಟ್ ಅಲ್ಕೋಹಾಲ್. ನನಗೆ ಅಲ್ಕೋಹಾಲ್ ಬೇಕಾಗಿತ್ತಪ್ಪ, ದಟ್ ಈಸ್ ಕಾಲ್ಡ್ ಕಂಟ್ರೋಲ್ಡ್ ಆಕ್ಸಿಡೇಷನ್. ನನಗೆ ಅಲ್ಡಿಹೈಡ್ ಬೇಡ ಆ ಪ್ರಾಡಕ್ಟ್ ಒಳಗೆ, ನಂಗೆ ಇನ್ನೊಂದು ಪ್ರಾಡಕ್ಟ್ ಒಳಗೆ ಬೇಕು ಬೇಡ, ಆ ಪ್ರಾಡಕ್ಟ್ ಒಳಗೆ ಅಲ್ಡಿಹೈಡ್ ಬೇಡ, ಆಸಿಡ್ ಬೇಡ, ದಟ್ ಈಸ್ ಕಾಲ್ಡ್ ಕಂಟ್ರೋಲ್ಡ್. ಅಂದ್ರೆ ಏನಂತಾರೆ ಯೂಶ್ವಲಿ ಅಲ್ಕೇನ್ಸ್ ಆನ್ ಹೀಟಿಂಗ್ ವಾಟರ್, ರೆಗ್ಯುಲರ್ ಹೀಟಿಂಗ್ ಮಾಡ್ರಿ ಅಂದ್ರೆ ಸಪ್ಲೈ ಆಕ್ಸಿಜನ್ ಆ್ಯಂಡ್ ಏರ್, ಆಕ್ಸಿಜನ್ ಆರ್ ಏರ್. ಇಲ್ಲಿ ನಿಮ್ಗೊಂದು ಕ್ಲಾರಿಫೈ ಮಾಡಬೇಕಲ್ಲ, ಹೇಳಿದ್ದೆ ಏನ ಆಕ್ಸಿಜನ್ ಅಂದರೆ ಏನಪ್ಪ, ಏರ್ ಅಂದರೆ ಏನೋ ಒಂದು ಸ್ವಲ್ಪ ಕ್ಲಾರಿಫೈ ಮಾಡ್ತಾನೆ. ಆಕ್ಸಿಜನ್ ಐತಿ, ನೆಕ್ಸ್ಟ್ ಒಂದು ಏರ್. ಏನು ಸರ್ ಇದು ಬುಕ್ದಾಗ ಒಮ್ಮೆ ಆಕ್ಸಿಜನ್ ಕೊಡ್ತಾನೆ, ಒಮ್ಮೆ ಏರ್ ಕೊಡ್ತಾನೆ. ನಾವು ಇನ್ ಜನರಲ್ ಥಿಂಕ್ ಮಾಡ್ರೆ ಎರಡೂ ಒಂದಲ್ರಿ ಅಂತೇಳಿ. ಎರಡೂ ಒಂದಲ್ಲ, ದೀಸ್ ಟೂ ಟರ್ಮ್ಸ್ ಆರ್ ಡಿಫ್ರೆಂಟ್. ಹೇಳ್ತಾನೆ ನಾ ಹೆಂಗೆ ಅಂತೇಳಿ. ಈಗ ನೋಡ, ಒಂದು ಏರ್ ಬಗ್ಗೆ ಹೇಳ್ತೀನಿ ನಿಮ್ಗೆ. ಫಸ್ಟ್ ಏರ್ ಅಂತಂದ್ರೆ ಏನಿರ್ತೈತಪ್ಪ, ಏರ್ ಒಳಗೆ ಆಕ್ಸಿಜನ್ ಇರ್ತದೆ, ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ರೀ. ನೆಕ್ಸ್ಟ್ ಏನಿರ್ತದೆ, ನೈಟ್ರೋಜನ್ ಗ್ಯಾಸ್ ಇರ್ತದೆ. ಓಕೆ, ಏನಿರ್ತದೆ, ನೈಟ್ರೋಜನ್ ಗ್ಯಾಸ್ ಇರ್ತದಲ್ಲ ಏರ್ ಒಳಗೆ ರೀ. ಮತ್ತು ಎಕ್ಸ್ಟ್ರಾ ಕಂಟೆಂಟ್ ಇರ್ತೈತಿ. ಇದಕ್ಕೆಲ್ಲ ನಾವು ಏರ್ ಅಂತ ಕರಿತೀವಿ. ಏರ್ ಅಂತಂದ್ರೆ ನಾವು ಆಕ್ಸಿಜನ್ ಅಂತ ಹೇಳಿ ಇನ್ ಜನರಲ್ ಕರಿತೀವಿ. ಬಟ್ ಹಾಗಲ್ಲ, ಏರ್ ಅಂತಂದ್ರೆ ದಿಸ್ ಈಸ್ ಕಂಟೈನಿಂಗ್ ವಾಟ್, ಕಾಂಬಿನೇಷನ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್.
combination of what different elemental gas, that is called air. ಆಕ್ಸಿಜನ್ ಅಂತಂದ್ರೆ ಪರ್ಟಿಕ್ಯುಲರ್ಲಿ ದಿಸ್ ಈಸ್ ಅ ಪ್ಯೂರ್ ಫಾರ್ಮ್, ಇದಕ್ಕೆ ಏನಂತ ಕರೀತಾರೆ ಪ್ಯೂರ್ ಫಾರ್ಮ್ ಆಫ್ O2. ಇದು ಪ್ಯೂರ್ ಫಾರ್ಮ್ ಇರ್ತೈತೆ ಆಕ್ಸಿಜನ್ ಅಂತಂದ್ರೆ. ಓಕೆ, ಈಗ ನಮ್ಮ ಬಾಡಿ ಒಳಗೆ ಆಕ್ಸಿಜನ್ ತೊಗೋತೀರಿ, ಏರ್ ತೊಗೋತೀರಿ, ಎಲ್ಲನ ಹೋಗ್ತದೆ ರೀ. ಕಾರ್ಬನ್ ಡೈಆಕ್ಸೈಡ್ ಹೋಗಿರ್ತೈತಿ, ಆಕ್ಸಿಜನ್ ಹೋಗಿರ್ತೈತಿ, ನೈಟ್ರೋಜನು ಹೋಗಿರ್ತೈತಿ. ಬಟ್ ಏನಾಗ್ತದೆ ಅಂದ್ರೆ ಓನ್ಲಿ ಆಕ್ಸಿಜನ್ ಕ್ಯಾನ್ ಕಂಬೈನ್ಡ್ ವಿತ್ ಬ್ಲಡ್. ರಿಯಾಲಿಟಿ ಹೇಳತ್ತಾನೆ, ಆಕ್ಸಿಜನ್ ಏನಾಗ್ತದೆ ಬ್ಲಡ್ ಒಳಗೆ ಕಂಬೈಂಡ್ ಆಗ್ತದೆ. ಬಟ್ ಇನ್ನು ಉಳಿದ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಮತ್ತೆ ಬರ್ತದೆ, ಅದು ಮತ್ತೆ ಏನಾಗ್ತದೆ ನೋಸ್ ಥ್ರೂ ಹೊರಗಡೆ ಹೋಗಿಬಿಡ್ತದೆ. ಅದು ನಮ್ಮಲ್ಲಿ ರಿಯಾಕ್ಟ್ ಆಗಂಗಿಲ್ಲ. ಗಾಡ್ ಗಿಫ್ಟ್ ಅದ. ಓಕೆ, ಈಶ್ವರಂದು ಕೃಪೆಲೀಲೆ ಅಂತ ಕರಿತಿರಲ್ಲ ಹಂಗೆ. ಈಗ ಓಕೆ, ಈಗ ಫಾರ್ ಎಕ್ಸಾಂಪಲ್ ಆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗ್ತೈತೆ ಅಂದ್ರೆ ಹೆಂಗೆ ರೀ, ಭಾಳ ಕಟ್ ಆಗ್ತೈತೆ ಹೌದಿಲ್ಲ. ಬಟ್ ಹಂಗಾಗಂಗಿಲ್ಲ ರೀ. ಓಕೆ, ದ್ಯಾಟ್ಸ್ ವೈ ಗಾಡ್ ಗಿಫ್ಟ್ ಅಂತ ನಾವು ಕರಿತೀವಿ ರೀ. ಓಕೆ, ದ್ಯಾಟ್ಸ್ ವೈ ಆಕ್ಸಿಜನ್, ಓನ್ಲಿ ಆಕ್ಸಿಜನ್ ಕ್ಯಾನ್ ಕಂಬೈನ್ಡ್ ವಿತ್ ವಾಟ್ ಬ್ಲಡ್ ಜೋಡಿ ಕಂಬೈಂಡ್ ಆಗ್ತೈತಿ. ಓಕೆ, ಗುರ್ತಾಯ್ತಲ್ಲ ಕ್ಲಿಯರ್. ಅವಾಗೆಲ್ಲ ಬ್ಲಡ್ಡನ್ನು ಕ್ಯಾರಿ ಮಾಡ್ತದೆ. ಈಗ ಗುರ್ತಾಯ್ತಾ ವಾಟ್ ಈಸ್ ಆಕ್ಸಿಜನ್, ವಾಟ್ ಈಸ್ ಏರ್. ನೀವು ಬರೀಬೋದು, ಏನು ಪ್ರಾಬ್ಲಮ್ ಇಲ್ಲ. ಸರ್ ರಿಯಾಕ್ಷನ್ ಒಳಗೆ O2 ಅಂತ ಕೊಟ್ಟಿರ್ತಾನೆ, ಇಲ್ಲಿ O2 ಕೊಟ್ಟು ನಾನು O2 ಅಂದ್ರೆ ಏನು ಗೊತ್ತೈತಿ ಅನ್ನೋ ಪ್ಯೂರ್ ಏರ್ ತೊಗೊಂಡಿರಂಗಿಲ್ಲ. ಏರ್ ತೊಗೊಂಡ್ರೆ ನೋಡ ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ, ನೈಟ್ರೋಜನ್ ಇರ್ತೈತಿ, ಅನ್ನೆಸೆಸರಿ ಅದು ಇರಿಟೇಟಿಂಗ್ ಮಾಡ್ತದೆ. ಇಲ್ಲಿ ರಿಯಾಕ್ಷನ್ ಒಳಗೆ ಕರೆಕ್ಟ್ ಪ್ರಾಪರಾಗಿ ಪ್ರೊಡಕ್ಟ್ ಬರೋಂಗಿಲ್ಲ. ಅದಕ್ಕೆ ಏನು ಮಾಡ್ತಿರ್ತಾರತ್ತಂದ್ರೆ ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್ ತೊಗೋತಾನ, ರಿಯಾಕ್ಷನ್ ನಮ್ಗೆ ಕರೆಕ್ಟ್ ಇಲ್ಲದೆ ಬರ್ತೈತಿ. ಗೊತ್ತಾಯ್ತಲ್ಲ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಏರ್ ಆ್ಯಂಡ್ ಆಕ್ಸಿಜನ್. ಓಕೆ ಫೈನ್. ನೆಕ್ಸ್ಟ್ ಕಂಟ್ರೋಲ್ಡ್ ಆಕ್ಸಿಡೇಷನ್ ಬರೋಣ. ಇವೆಲ್ಲ ವರ್ಡ್ಸ್ಗಳನ್ನು ಹೇಳ್ತಿರ್ತಾನೆ, ನೀವು ಸ್ವಲ್ಪ ನೆನಪು ಇಟ್ಕೋಬೇಕು. ನಿಮಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿರಿ, ಐ ವಿಲ್ ಆನ್ಸರ್. ಓಕೆ, ಆನ್ಸರ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಜಸ್ಟ್ ಯು ಗೋ ಆನ್ ರೈಟಿಂಗ್ ನೋಟ್ಸ್. ಓಕೆ, ನೋಟ್ಸ್ ಬರ್ಕೋತ ಹೋಗ್ರಿ ಬುಕ್ದಾಗ. ಜಸ್ಟ್ ನೀವು ಫಿಲ್ಮ್ ನೋಡಿದಂಗೆ ನೋಡಬೇಡ್ರಿ, ವರ್ಕೌಟ್ ಆಗಲ್ಲ ರೀ. ವರ್ಕೌಟ್ 100% ವರ್ಕೌಟ್ ಆಗಲ್ಲ. ಫಸ್ಟ್ ಇಯರ್ ನೋಡೋ ನಿಮಗೆಲ್ಲ ಪಾಸಿಂಗ್ ಆಗ್ಯಾರಿ, ಪಾಸಿಂಗ್ ಆಗೈತೆ ಅಂತ ಹೇಳಿ ನೀವು ಬಿಟ್ಟು ಬಿಡ್ತೀರಲ್ಲ, ಸೆಕೆಂಡ್ ಇಯರ್ ಪ್ರಾಬ್ಲಮ್ ಆಗ್ತದೆ. ಕಾಂಪಿಟೇಟಿವ್ ಲೆವೆಲ್ದಾಗ ರೀಚ್ ಆಗಂಗಿಲ್ಲ ನಾವು. ಸೆಕೆಂಡ್ ಇಯರ್ ಪಾಸ್ ಆಗ್ಬೋದು, ಪಾಸಿಂಗ್ ಏನು ಅಷ್ಟೇನು ದೊಡ್ಡದಲ್ಲ. ಓಕೆ ಆಯಿತಾ, ಅದನ್ನೆಲ್ಲ ಮಾತಾಡಲ್ಲ ರೀ, ಟೈಮ್ ವೇಸ್ಟ್ ಆಗ್ತದೆ. ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತಂದ್ರೆ ನೋಡ, ನೆಕ್ಸ್ಟ್ ನಿಮ್ಗೆ ಹೇಳಿದ್ದೆ ಕಂಟ್ರೋಲ್ ಆಕ್ಸಿಡೇಷನ್ ಅಂತಂದ್ರೆ ಅಲ್ಕೇನ್ ತೊಗೋತಾರೆ. ಅಲ್ಕೇನ್ ಒಳ ಜೊತೆ ಏನು ಮಾಡ್ತಾರೆ, ಡೈಆಕ್ಸಿಜನ್ ಅಥವಾ ಏರ್ ಯೂಸ್ ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ಯೂಸ್ ಹೈ ಪ್ರೆಷರ್ ಆ್ಯಂಡ್ ಸಮ್ ಆಫ್ ದ ಕ್ಯಾಟಲಿಸ್ಟ್, ಎಲ್ಲ ಕ್ಯಾಟಲಿಸ್ಟ್ ಯೂಸ್ ಮಾಡ್ತಾರೆ. ಓಕೆ, ಅವಾಗ ನಮಗೆ ಕಂಟ್ರೋಲ್ ಆಕ್ಸಿಡೇಷನ್ ಪ್ರಾಡಕ್ಟ್ ಬರ್ತದೆ. ಓಕೆ, ಏನು ಬರ್ತದೆ ನೋಡೋಣ. ಈಗ ಫಸ್ಟ್ ನೋಡ, ಸಿಂಪಲ್ ರಿಯಾಕ್ಷನ್ ತೊಗೋತಾನ. ಮಿಥೇನ್ ಅಂದ್ರೆ ನಿಂಗೆ ಗುರ್ತೈತಿ, ದಿಸ್ ಈಸ್ ಕಾಲ್ಡ್ ವಾಟ್ ಗ್ಯಾಸ್ ಅಂತ. ಯೂಸ್ವಲಿ ನೀವು ಫೇಸಸ್ ಬರಿಬೋದು. ಇಲ್ಲೊಂದು ದಿಸ್ ಈಸ್ ಕಾಲ್ಡ್ ವಾಟ್ ಆಕ್ಸಿಜನ್ ಗ್ಯಾಸ್ ಇನ್ ದ ಪ್ರೆಸೆನ್ಸ್ ಆಫ್ ಕಾಫರ್ ಎಟ್ 523 Kelvin ಟೆಂಪ್ರೇಚರ್. ನೆಕ್ಸ್ಟ್ ದೇ ಆರ್ ಗೋಯಿಂಗ್ ಟು ಸಪ್ಲೈ 100 atmospheric pressure ಸಪ್ಲೈ ಮಾಡ್ತಾರೆ. ಇವೆಲ್ಲ ಕ್ಯಾಟಲಿಸ್ಟ್ ಹಾಕ್ಬೇಕು. ಈಗ ಹಾಕಿದಾಗ ಪ್ರಾಡಕ್ಟ್ ಏನು ಬರ್ತದೆ, ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಈಸ್ ವಾಟರ್ 2 moles ಆಫ್ CH3OH ಏನಂತ ಕರಿತೀರಿ, ದಿಸ್ ಈಸ್ ಕಾಲ್ಡ್ ವಾಟ್ ಮಿಥನಾಲ್. ಇದಕ್ಕೆ ಏನಂತ ಕರಿತೀರಿ, ಮಿಥನಾಲ್ ಅಂತ ಕರೀತೀರಿ. ಇದಕ್ಕೆ ಕಂಟ್ರೋಲ್ ಆಕ್ಸಿಡೇಷನ್ ಕಾಫರ್ 523 Kelvin ಟೆಂಪ್ರೇಚರ್ 100 atmospheric pressure ಹಾಕಿರಿ ಅಂದ್ರೆ ದಿಸ್ ಮಿಥೇನ್ ಈಸ್ ಕನ್ವರ್ಟೆಡ್ ಇಂಟು ಮಿಥನಾಲ್, ದ್ಯಾಟ್ಸ್ ಇಟ್. ಅದ್ರ ಮುಂದೆ ಏನಾಗಂಗಿಲ್ಲ, ಆಲ್ಡಿಹೈಡ್ ಆಗಂಗಿಲ್ಲ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಂಗಿಲ್ಲ. ದಿಸ್ ಈಸ್ ಕಾಲ್ಡ್ ವಾಟ್ ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತ ಕರೀತಾರೆ. ಇಫ್ ಯು ಆರ್ ಗೋಯಿಂಗ್ ಟು ಯೂಸ್ ಅ ಸೂಟಬಲ್ ಕ್ಯಾಟಲಿಸ್ಟ್, ಗಿವ್ ವೆರೈಟಿ ಆಫ್ ಆಕ್ಸಿಡೇಷನ್ ಪ್ರಾಡಕ್ಟ್. ಇದಕ್ಕೆ ಆಲ್ಕೋಹಾಲ್ ಬೇಕಾದ್ರೆ ಇದನ್ನು ಯೂಸ್ ಮಾಡಿರಿ ಅಂತ ನಾವು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಎಕ್ಸಾಂಪಲ್. ನೆಕ್ಸ್ಟ್ ಹಿಂಗೆ ಸೇಮ್ ತೊಗೊಳ್ರಿ. ಇಲ್ಲೇ ನಾನು ಮಿಥೇನ ತೊಗೋತಾನ, ಏನೂ ಪ್ರಾಬ್ಲಮ್ ಇಲ್ಲ. ಮಿಥೇಲ್ ತೊಗೊಂಡು ಇದಕ್ಕೆ ಏನು ಮಾಡ್ತಾನೆ, ಆಕ್ಸಿಜನ್ ಹಾಕ್ತಾನೆ. ನೆಕ್ಸ್ಟ್ ಇದ್ರೊಳಗೆ ಏನು ಮಾಡ್ತಾನೆ, ಮಾಲಿಬೀಡಿಯಮ್ MO2. ನೆಕ್ಸ್ಟ್ ಇದನ್ನು O3 ಮಾಲಿಬೀಡಿಯಮ್ ಆಕ್ಸೈಡ್ ಹಾಕ್ತಾನೆ ಇದ್ರೊಳಗೆ. MO2 ಅಂದ್ರೆ ಮಾಲಿಬೀಡಿಯಮ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್. ಇಲ್ಲಿ ಹೀಟ್ ಐತಲ್ಲ ಕೆಲ್ವಿನ್ ಟೆಂಪ್ರೇಚರ್, ಇಲ್ಲಿ ಜನರಲ್ ಹೀಟ್ ಅಂತ ಕೊಟ್ಟ ನಾವು. ಪ್ರಾಡಕ್ಟ್ ಏನು ಬರ್ತದೆ ಗೊತ್ತೈತೇನು, ಪ್ರಾಡಕ್ಟ್ ಫಾರ್ಮೇಷನ್ ಈಸ್ ವಾಟ್, ದಿಸ್ ಈಸ್ ಕಾಲ್ಡ್ ಆಲ್ಡಿಹೈಡ್. ಅದಕ್ಕೆ ನಾವು ಪರ್ಟಿಕ್ಯುಲರ್ಲಿ IPC ನೇಮ್ ಅಂತ ಏನಂತ ಕರಿತೀರಿ, ಇದಕ್ಕೆ ಮಿಥನಾಲ್ ಪ್ಲಸ್ ರಿಲೀಸ್ ಆಫ್ H2 ಇದು ಬರ್ತೈತೆ. ನಾವು ಮಾಲಿಬೀಡಿಯಮ್ ಡೈಮಾಲಿಬೀಡಿಯಮ್ ಆಕ್ಸೈಡ್ ಯೂಸ್ ಮಾಡಿರತ್ತಂದ್ರೆ ನಮಗೆ ಆಲ್ಡಿಹೈಡ್ ಬರ್ತದೆ. ಆಲ್ಡಿಹೈಡ್ಗೆ ರಿಯಾಕ್ಷನ್ ಸ್ಟಾಪ್ ಆಗ್ತದೆ. ಅವಾಗ ಆಲ್ಕೋಹಾಲ್ ಆಯ್ತು, ಆಲ್ಕೋಹಾಲ್ ಅಂತೂ ಆಗಲ್ಲ ರಿವರ್ಸ್, ಬಟ್ ಅವಾಗ ಅಸಿಡ್ ಆಯ್ತು, ಅಸಿಡ್ ಫಾರ್ಮೇಷನ್ ಆಗಂಗಿಲ್ಲ ಈ ಕೇಸ್ ಒಳಗೆ. ದಿಸ್ ಈಸ್ ಕಾಲ್ಡ್ ಕಂಟ್ರೋಲ್ಡ್ ರಿಯಾಕ್ಷನ್ ಅಂತ ಕರಿತಾನೆ, ಅಥವಾ ಕಂಟ್ರೋಲ್ಡ್ ಆಕ್ಸಿಡೇಷನ್. ವೈ ಆಮ್ ಗೋಯಿಂಗ್ ಟು ಕಾಲ್ಡ್ ಆಸ್ ಆಕ್ಸಿಡೇಷನ್ ಅಂತಂದ್ರೆ ನೋಡ, ಸಿಂಪಲಾಗಿ ಥಿಂಕ್ ಮಾಡಿರಿ. ಓಕೆ, ಈಸಿಯಾಗಿ ಇಲ್ಲಿ ಎಡಿಷನ್ ಆಫ್ ಆಕ್ಸಿಜನ್ ಮಾಡತ್ತಾರೆ ಹೌದಿಲ್ಲ, ದಿಸ್ ಪ್ರೊಸೆಸ್ ಈಸ್ ವಾಟ್ ಆಕ್ಸಿಡೇಷನ್, ಸಿಂಪಲ್ ಟೆಕ್ನಿಕ್. ನೆಕ್ಸ್ಟ್ ಎನದರ್ ಎಕ್ಸಾಂಪಲ್ ನೋಡೋಣ. ತರ್ಡ್ ಒನ್ ಎಕ್ಸಾಂಪಲ್ ಒಳಗೆ ಏನು ಮಾಡೋಣ, ಇಲ್ಲಿ ಇಲ್ಲಿ ಇಥೇನ್ ತೊಗೊಂಡ ನಾವು. ಇಲ್ಲಿ ಏನು ತೊಗೊಂಡ, ಇಥೇನ್ ಕ್ಯಾನ್ ರಿಯಾಕ್ಟ್ ವಿತ್ ಆಕ್ಸಿಜನ್, ಸೇಮ್ ಪ್ರೊಸೆಸ್. ನೆಕ್ಸ್ಟ್ ದೇರ್ ಇಸ್ ಅ ಪ್ರಾಡಕ್ಟ್ ಏನು ಯೂಸ್ ಮಾಡ್ತಾನಂದ್ರೆ ಮ್ಯಾಂಗನೀಸ್ ಅಸಿಟೇಟ್ ಯೂಸ್ ಮಾಡ್ತಿರ್ತಾನೆ. ಏನು ಮಾಡ್ತಾರೆ, ಮ್ಯಾಂಗನೀಸ್ ಅಸಿಟೇಟ್ ಅಂದರೆ ಏನದ, CH3COO ಟ್ವೈಸ್, ದಿಸ್ ಈಸ್ ಕಾಲ್ಡ್ ವಾಟ್ M. ಓಕೆ,
ಇದಕ್ಕೆ ಟ್ವೈಸ್ ಬರಿಬೇಕಲ್ಲ. ಓಕೆ, ಇದಕ್ಕೆ ಮ್ಯಾಂಗ್ನೀಸ್ ಅಸಿಟೇಟ್ ಅಂತ ಕರಿತಾನೆ. ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಇರ್ತೈತಿ, ಪ್ರೆಷರ್ ಇರ್ತೈತಿ. ಓಕೆ, ಇಲ್ಲಿ ಏನು ಮಾಡ್ತಾನೆ ಅಂದ್ರೆ ಬ್ಯಾಲೆನ್ಸ್ ಆಗಬೇಕಲ್ಲ. ಬ್ಯಾಲೆನ್ಸ್ ಆಗಬೇಕಂದ್ರೆ ಅಸ್ಟಿಕ್ ಆಸಿಡ್ ಫಾರ್ಮೇಷನ್ ಆಗಬೇಕು. ಯಾಕಂದ್ರೆ ನಮ್ಗೆ ಅಸ್ಟಿಕ್ ಆಸಿಡ್ CH3COH, ಓಕೆ, ಇದು ಬ್ಯಾಲೆನ್ಸ್ ಆಗಿರಲ್ಲ. ಅದಕ್ಕೆ ಏನು ಮಾಡ್ತಾನೆ, ಹಿ ಈಸ್ ಗೋಯಿಂಗ್ ಟು ಟೇಕ್ ಅ 2 moles, ದಿಸ್ ಈಸ್ ಗೋಯಿಂಗ್ ಟು ಟೇಕ್ ಅ 3 moles. ಹೌ ಮೆನಿ ಕಾರ್ಬನ್ಸ್ ಆರ್ ದೇರ್? 2. ಹಿಯರ್ ಈಸ್ ವಾಟ್ 192. ಓಕೆ, ಹಿಯರ್ ಈಸ್ ವಾಟ್ 2. ನೆಕ್ಸ್ಟ್ ಪ್ಲಸ್ ರಿಲೀಸ್ ಆಫ್, ಇಲ್ಲಿ ವಾಟರ್ ರಿಲೀಸ್ ಆಗೈತಿ. ಓಕೆ, ಇಲ್ಲಿ ವಾಟರ್ ರಿಲೀಸ್ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ ಏನು ರೀ, ವಾಟರ್ ರಿಲೀಸ್ ಮಾಡಿರಿ. ಹೌ ಮೆನಿ moles are 2 H2. ದಿಸ್ ಈಸ್ ಕಾಲ್ಡ್ ವಾಟ್, ಲಿಕ್ವಿಡ್. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್ ಕೇಳಿದಂದ್ರೆ, ದಿಸ್ ಈಸ್ ಕಾಲ್ಡ್ ವಾಟ್, ಇಥನಾಯಿಕ್ ಆ್ಯಸಿಡ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ, ಇಥನಾಯಿಕ್ ಆಸಿಡ್ ಅಂತ ಕರೀತಾರೆ. ಇದು ಬಂತು. ದಿಸ್ ಈಸ್ ಆಲ್ಸೋ ವಾಟ್, ಕಂಟ್ರೋಲ್ಡ್ ಆಕ್ಸಿಡೇಷನ್. ಇವೆಲ್ಲ ಕಂಟ್ರೋಲ್ಡ್ ಆಕ್ಸಿಡೇಷನ್. ಅಸಿಡ್ ಬೇಕಾದ್ರೆ ಮ್ಯಾಂಗ್ನೀಸ್ ಅಸಿಟೇಟ್ ಯೂಸ್ ಮಾಡಿರಿ. ಅಲ್ಡೈಡ್ ಬೇಕಾತಂದ್ರೆ ಇದನ್ನೇ, ಅಲ್ಡೈಡ್ಗೆ ಸ್ಟಾಪ್ ಆಗಿಬಿಡ್ತದೆ ರಿಯಾಕ್ಷನ್, ಅಸಿಡಿಗೆ ಸ್ಟಾಪ್ ಆಗಿಬಿಡ್ತದೆ. ಓಕೆ, ಇಲ್ಲೇನು ಆಲ್ಕೋಹಾಲ್ಗೆ ಸ್ಟಾಪ್ ಆಗಿಬಿಡ್ತದೆ ನಮ್ಗೆ. ಇಲ್ಲಾಂದ್ರೆ ಸ್ಟಾಪ್ ಆಗಲಿಲ್ಲ ಅಂದರೆ ಏನು ಎಲ್ಲನೂ ಫಾರ್ಮೇಷನ್ ಆಗ್ಬೋದಲ್ಲ. ಅದು ಕಂಟ್ರೋಲ್ಡ್ ಅನ್ನಂಗಿಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಟ್ರೋಲ್ಡ್? ಕಂಟ್ರೋಲ್ಡ್ ಅಂತಂದ್ರೆ ಅದು ನಾವು ಯೂಶ್ವಲಿ ಹತ್ತಿರ್ತೀವಿ ನಾವು ಕಂಟ್ರೋಲ್ದಾಗ ಅಂತ ಹೇಳಿ ಹತ್ತಿರ್ತೀವಲ್ಲ, ಅದಕ್ಕೊಂದು ರೆಸ್ಟ್ರಿಕ್ಷನ್ ಇರ್ತೈತಿ. ಓಕೆ, ದಟ್ ಈಸ್ ಕಾಲ್ಡ್ ರೆಸಿಸ್ಟ್, ದಟ್ ಈಸ್ ಕಾಲ್ಡ್ ಪ್ರಿವೆಂಟ್. ಓಕೆ, ದಟ್ ಈಸ್ ಇಂಡಿಕೇಟ್ ವಾಟ್, ಕಂಟ್ರೋಲ್ಡ್ ಆಕ್ಸಿಡೇಷನ್. ಓಕೆ, ಇದೊಂದು ಗುರ್ತಾಯ್ತು. ಇವೆಲ್ಲ ಆರ್ಡಿನರಿ ಅಲ್ಕೇನ್ಸ್ ಪ್ರಿವೆಂಟ್ ಆಕ್ಸಿಡೇಷನ್. ಇವೆಲ್ಲ ಆರ್ಡಿನರಿ ಅಲ್ಕೇನ್ಸ್. ಇವೆಲ್ಲ ಈಗೇನು ಯೂಸ್ ಮಾಡ್ತಾನಂತಂದ್ರೆ ಸ್ವಲ್ಪ ಆರ್ಡಿನರಿ ಆಗುತ್ತೆ. ನಾವು ವರ್ಡ್ ಯೂಸ್ವಲಿ ಏನು ಯೂಸ್ ಮಾಡ್ತೀವಿ, ಎಕ್ಸ್ಟ್ರಾರ್ಡಿನರಿ ಅಂತ ಕರಿತೀವಲ್ಲ. ಓಕೆ, ಅವಾಗ ಡಿಫ್ರೆಂಟ್ ಒಂದು ಸ್ವಲ್ಪ ಅಲ್ಕೇನ್ಸ್ ಒಳಗೆ ಚೇಂಜ್ ಮಾಡ್ತಾನೆ. ನಾವು ಅಲ್ಕೇನ್ಸ್ ಒಳಗೆ ಏನು ಮಾಡ್ತಾನಂತಂದ್ರೆ ಟರ್ಷರಿ ಹೈಡ್ರೋಜನ್ ಅಟಮ್ ಅಲ್ಕೇನ್ಸ್ಗಳು ತೊಗೋತಾನೆ ನಾವು. ಟರ್ಷರಿ ಅಂತಂದ್ರೆ NCERT ಒಳಗೆ ಕೊಟ್ಟಾನ. ನಾ ಹೆಂಗೆ ಬರಿತೀನಿ ನಿಮಗೆ ಈಸಿ ಆಗಲಿ ಅಂತ ಬರಿತೀನಿ. ಇಲ್ಲೊಂದು CH, ಇಲ್ಲಿ 3 CH3, 3 CH3s ಆರ್ ದೇರ್. ಓಕೆ, ಇದಕ್ಕೆ ಯೂಶ್ವಲಿ ದಿಸ್ ಈಸ್ 1 2 3. ಇದಕ್ಕೆ IPC ನೇಮ್ 2-methyl ಪ್ರೊಪೇನ್ ಅಂತ ಕರಿತೀರಾ. 2-methyl ಪ್ರೊಪೇನ್. ಇದಕ್ಕೆ ಏನು ಮಾಡ್ತಾನಂದ್ರೆ KMnO4 ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. KMnO4 ಹಾಕಿರಿ ಅಂದ್ರೆ ದಿಸ್ ಪ್ರೊಸೆಸ್ ಈಸ್ ವಾಟ್, ಆಕ್ಸಿಡೇಷನ್ ಆಗ್ತದೆ. ಪ್ರೊಸೆಸ್ ಏನಾಗ್ತದೆ, ಇದು ಆಕ್ಸಿಡೇಷನ್ ಆಗ್ತದೆ. ಡಿಫ್ರೆಂಟ್ ದಿಸ್ ಅಲ್ಕೇನ್ ಹೌದಿಲ್ಲ, ಇದು ಅಲ್ಕೇನ್ ಹೌದಿಲ್ಲ, ಇದು ಅಲ್ಕೇನ್ ಇವೆಲ್ಲ ಅಲ್ಕೇನ್. ಬಟ್ ದೀಸ್ 3 ಆರ್ ಆರ್ಡಿನರಿ ಅಲ್ಕೇನ್ಸ್. ದಿಸ್ ಈಸ್ ಸ್ಲೈಟ್ಲಿ ಡಿಫ್ರೆಂಟ್ ಅಲ್ಕೇನ್ಸ್. ದಿಸ್ ಈಸ್ ವಾಟ್, ಟರ್ಸರಿ ಅಲ್ಕೇನ್ಸ್ ಅಂತ ಕರಿತೀವಿ ನಾವು ಯೂಶ್ವಲಿ. ಇದು ಟರ್ಸರಿ ಅಲ್ಕೇನ್ಸ್ ಯೂಸ್ ಮಾಡಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಯೂಸ್ ಮಾಡಿ ಅಂದರೆ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಈಸ್ ವಾಟ್, ಆಲ್ಕೋಹಾಲ್ ಫಾರ್ಮೇಷನ್ ಆಗ್ತದೆ. ಇದೊಂದು ರಿಪ್ಲೇಸ್ ಆಗ್ತದೆ. ಏರ್ ಸಪ್ಲೈ ಮಾಡಿರ್ತೀರಿ ನೀವು. ಅಂದರೆ ಸರ್ ನೀವು O2 ಯಾಕೆ ಬರ್ದಿಲ್ರಿ, ಇಲ್ಲೆಲ್ಲ O2 ಬರ್ದ್ರಿ, ಇಲ್ಲಿ O2 ಅಂದರೆ ಇಲ್ಲಿ ಆಲ್ರೆಡಿ ಈಸ್ ದೇರ್. ವಾಟ್ ಈಸ್ ದ ರೋಲ್ ಆಫ್ KMnO4? KMnO4 ಕ್ಯಾನ್ ಡೊನೇಟ್ ಆಕ್ಸಿಜನ್. ಜಸ್ಟ್ KMnO4 ಕ್ಯಾನ್ ಡೊನೇಟ್ ಆಕ್ಸಿಜನ್ ಬಿಟ್ಟು ಏನು ಡೊನೇಟ್ ಮಾಡೋಂಗಿಲ್ಲ ಅಲ್ಲಿ. OH, ನೆಕ್ಸ್ಟ್ ಒನ್ ಈಸ್ ವಾಟ್, CH3, ದ ನೆಕ್ಸ್ಟ್ CH3, ನೆಕ್ಸ್ಟ್ ಒನ್ ಈಸ್ ವಾಟ್, CH3. ಇಷ್ಟು ಪ್ರಾಡಕ್ಟ್ ಬರ್ತದೆ. ಓಕೆ, ಇದಕ್ಕೆ ಏನಂತ ಕರಿತೀರಿ, ದಿಸ್ ಈಸ್ 1 2 3 2-methyl. M will come first, no, 2-methyl propane to OL. This is called what, IPAC name. ಗುರ್ತಾಯ್ತಾ? ಇವಕ್ಕೆಲ್ಲ ಏನಂತ ಕರೀತಾರೆ, ದಿಸ್ ಈಸ್ ಇಂಡಿಕೇಟ್ ವಾಟ್, ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತ ನಾವು ಕರಿತೀವಿ. ಎಲ್ಲ ಎಕ್ಸ್ಟ್ರಾ ಪಾಯಿಂಟ್ಸ್ ಅದ, ನೆನಪಿನ ಇಟ್ಕೊಂಡ್ಬಿಟ್ರೆ. KMnO4 ಇಸ್ ಅ ವಾಟ್ ಹೇಳಿದೆ, ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ನೆನಪಿನ ಇಟ್ಕೊಂಡ್ಬಿಡ್ಬೇಕು. ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿ. ಯಾಕಂದರೆ ಇದು ಫಸ್ಟ್ ಆಫ್ ಆಲ್ ದಿಸ್ ಎಕ್ಸ್ಟ್ರಾರ್ಡಿನರಿ ಅಲ್ಕೇನ್ಸ್ ಇಸ್ ದೇರ್, ನೋ. In this case, if you are going to use a molybdenum, copper or manganese acetate, there is no use at all. You are not going to get this product. I want alcohol means must and should I have to use KMnO4 because strong oxidizing agent. ನೀವು ಕಾಪರ್ ಯೂಸ್ ಮಾಡಿರಿ ಅಂದ್ರೆ ಇದರ ಆಕ್ಸಿಡೇಷನ್ ಮಾಡಂಗಿಲ್ಲ ಅದು ಕಾಪರ್, ಬಿಕಾಸ್ ಕಾಪರ್ ಡು ನಾಟ್ ಹ್ಯಾವಿಂಗ್ ಅ ದ್ಯಾಟ್ ಮಚ್ ಆಫ್ ಕೆಪಾಸಿಟಿ ಟು ಆಕ್ಸಿಡೇಷನ್ ಆಫ್ ಎಕ್ಸ್ಟ್ರಾ ಅಲ್ಕೇನ್ಸ್. ಓಕೆ, ಗೊತ್ತಾಯ್ತಾ? ಓಕೆ ಫ್ರೆಂಡ್ಸ್, thank you very much. Next point we will discuss next video. Thank you.